ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ಯುರೋಪ್ನಲ್ಲಿ ಇಷ್ಟು ದಿನ ಸುಪ್ತವಾಗಿದ್ದ ಜ್ವಾಲಾಮುಖಿಯೊಂದು ಸ್ಫೋಟಗೊಳ್ಳುವ ಮುನ್ಸೂಚನೆ ಕೊಡ್ತಿದೆ. ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತೊಂದು ದೇಶದ ವಿರುದ್ಧ ಕಾಲು ಕೆರೆದು ಯುದ್ಧ ಶುರು ಮಾಡಲು ಮುಂದಾಗಿದ್ದಾರೆ. ಉಕ್ರೇನ್ ಯುದ್ಧ ಶುರುವಾಗಿ 3 ವರ್ಷದ ನಂತರ ನ್ಯಾಟೋ ರಾಷ್ಟ್ರವೊಂದು ಕೂಡ ತನ್ನ ವಾಯುಪಡೆಯನ್ನ ಅಖಾಡಕ್ಕಿಳಿಸಿದೆ. ಪೋಲ್ಯಾಂಡ್ನಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಸರ್ವನಾಶದ ಭಯದಲ್ಲಿ ನ್ಯಾಟೋ ಒಕ್ಕೂಟದ ಆರ್ಟಿಕಲ್ 4 ಅನ್ನ ಪೋಲ್ಯಾಂಡ್ ಮಂಡನೆ ಮಾಡಿದೆ. ಇದರ ಅರ್ಥ ಏನು? ನ್ಯಾಟೋ ರಾಷ್ಟ್ರಗಳು ಒಟ್ಟಾಗಿ ರಷ್ಯಾ ವಿರುದ್ಧ ಮುಗಿಬೀಳ್ತಾವ? ಪುಟಿನ್ ಪೋಲ್ಯಾಂಡ್ನಲ್ಲಿ ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಯುರೋಪ್ ಮತ್ತೊಂದು ಭೀಕರ ಯುದ್ಧಕ್ಕೆ ಸಾಕ್ಷಿಯಾಗುತ್ತಾ? ಏನಿದು ರಷ್ಯಾ ಪೋಲ್ಯಾಂಡ್ ಪರಮ ವೈರತ್ವ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಪೋಲ್ಯಾಂಡ್. ಐತಿಹಾಸಿಕವಾಗಿ ಈ ದೇಶ ರಷ್ಯಾದ ಮಿತ್ರ ರಾಷ್ಟ್ರವೂ ಹೌದು, ಅದೇ ರೀತಿ ವೈರಿಯೂ ಕೂಡ ಹೌದು. ಇನ್ನೊಂದು ಕಡೆ ಇದೇ ಪೋಲ್ಯಾಂಡ್ ಒಂದು ಕಾಲದಲ್ಲಿ ನಾಜಿ ಜರ್ಮನಿ ಹಾಗೂ ಇತರ ಯುರೋಪಿಯನ್ ದೇಶಗಳ ವೈರಿಯೂ ಕೂಡ ಆಗಿತ್ತು, ಅವರ ಕೈಗೊಂಬೆ ಆಗಿತ್ತು. ಈಗ ಅದೇ ಯುರೋಪಿಯನ್ ಯೂನಿಯನ್ನ ಭಾಗನೂ ಆಗಿದೆ. ಅಧಿಕೃತ ನ್ಯಾಟೋ ರಾಷ್ಟ್ರ ಕೂಡ. ಈ ದೇಶದ ವಿಚಿತ್ರ ಹಾಗೂ ಕರಾಳ ಇತಿಹಾಸದ ಬಗ್ಗೆ ಮುಂದೆ ನೋಡೋಣ. ಸದ್ಯಕ್ಕೆ ಈ ದೇಶ ಈಗ ಉದ್ವಿಗ್ನ ಆಗಿರೋದು ಯಾಕೆ ಅಂತ ನೋಡ್ತಾ ಹೋಗೋಣ. ಈ ಮ್ಯಾಪ್ ಸ್ವಲ್ಪ ಗಮನಿಸಿ. ಪೂರ್ವ ಯುರೋಪ್ನಲ್ಲಿರುವ ಪೋಲ್ಯಾಂಡ್ ದೇಶ ಇದೆ. ಪೋಲ್ಯಾಂಡ್ಗೆ ಮೇನ್ ಲ್ಯಾಂಡ್ ರಷ್ಯಾ ಜೊತೆಗೆ ನೇರ ಗಡಿ ಇಲ್ಲ. ಉಕ್ರೇನ್, ಬೆಲರೂಸ್, ಲಿಥುಯೇನಿಯಾದಂತಹ ದೇಶಗಳು ರಷ್ಯಾ ಹಾಗೂ ಪೋಲ್ಯಾಂಡ್ ದೇಶಗಳನ್ನ ಸಪರೇಟ್ ಮಾಡಿವೆ. ಉತ್ತರದಲ್ಲಿ ಮಾತ್ರ ಕಲಿನಿನ್ ಗ್ರಾಡ್ ಅನ್ನುವ ಪ್ರತ್ಯೇಕಿತ ಪ್ರದೇಶ ಇದೆ. ಇದು ರಷ್ಯಾಕ್ಕೆ ಸೇರಿದ್ದು ಅಥವಾ ರಷ್ಯಾ ಕಂಟ್ರೋಲ್ನಲ್ಲಿದೆ. ಹೀಗಿರುವಾಗ ಉಕ್ರೇನ್ ಮತ್ತು ಬೆಲರೂಸ್ ಗಳನ್ನ ದಾಟಿ ರಷ್ಯಾ ಪೋಲ್ಯಾಂಡ್ ಮೇಲೆ ದಾಳಿ ಮಾಡಿದೆ. ಡ್ರೋನ್ ಪ್ರಹಾರ ನಡೆಸಿದೆ. ಸೆಪ್ಟೆಂಬರ್ 10ನೇ ತಾರೀಕು ಅಂದ್ರೆ ಕಳೆದ ಬುಧವಾರ ರಷ್ಯಾ ಉಕ್ರೇನ್ ಮೇಲೆ ಭಾರಿ ದಾಳಿ ಶುರು ಮಾಡಿತ್ತು. ಅದೇ ಟೈಮಲ್ಲಿ ಅನಿರೀಕ್ಷಿತ ಅನ್ನುವಂತೆ ಪೋಲ್ಯಾಂಡ್ ಮೇಲೆ ಕೂಡ ದಾಳಿ ನಡೆಸಿದೆ. ಸುಮಾರು 19 ರಷ್ಯನ್ ಡ್ರೋನ್ಗಳು ಪೋಲ್ಯಾಂಡ್ ವಾಯು ಪ್ರದೇಶಕ್ಕೆ ಎಂಟ್ರಿ ಕೊಟ್ಟು ವಿವಿಧ ಪ್ರದೇಶಗಳ ಮೇಲೆ ಬಿದ್ದಿವೆ. ಇಲ್ಲಿ ನಿಮ್ಗೆ ಅನ್ಸ್ಬಹುದು ಪೋಲ್ಯಾಂಡ್ ಉಕ್ರೇನ್ ಜೊತೆಗೆ ಗಡಿ ಹಂಚಿಕೊಳ್ಳುತ್ತೆ, ಹಾಗಾಗಿ ರಷ್ಯಾ ಉಕ್ರೇನ್ ಮೇಲೆ ಹಾರಿಸಿರುವ ಡ್ರೋನ್ಗಳು ಮಿಸ್ ಆಗಿ ಪೋಲ್ಯಾಂಡ್ ವಾಯು ಪ್ರದೇಶಕ್ಕೆ ಬಂದಿರಬಹುದು ಅಂತ ಅನ್ಸಬಹುದು. ಆದ್ರೆ ಈ ಡ್ರೋನ್ಗಳು ಬಂದಿರೋದು ಉಕ್ರೇನ್ ಗಡಿಯಿಂದಲ್ಲ, ಬೆಲರೂಸ್ ಗಡಿಯಿಂದ. ಬೆಲರೂಸ್ ರಷ್ಯಾದ ಮಿತ್ರ ರಾಷ್ಟ್ರ. ಇನ್ಫ್ಯಾಕ್ಟ್ ಆ ದೇಶದ ಹೆಸರಲ್ಲೇ ರಷ್ಯಾ ಇದೆ. ಬೆಲರೂಸ್ ಅಂದ್ರೆ ಬೆಲಾ ರಷ್ಯಾ ಅಥವಾ ಬಿಳಿಯ ರಷ್ಯಾ. ಈ ಬೆಲರೂಸ್ ವಾಯು ಪ್ರದೇಶದ ಮೂಲಕ ರಷ್ಯನ್ ಡ್ರೋನ್ಗಳು ಪೋಲ್ಯಾಂಡ್ಗೆ ನುಗ್ಗಿವೆ. ಒಂದು ಡ್ರೋನ್ ಅಂತೂ ಪೂರ್ವ ಪೋಲ್ಯಾಂಡ್ನ ಮನೆಯೊಂದರ ಮೇಲೆ ಬಿದ್ದು ಧ್ವಂಸ ಆಗಿದೆ. ಅಲ್ಲದೆ ಇದೇ ಬೆಲರೂಸ್ನಲ್ಲಿ ಪೋಲ್ಯಾಂಡ್ ಗಡಿಗೆ ಹೊಂದಿಕೊಂಡಂತೆ ರಷ್ಯಾ ಹಾಗೂ ಪೋಲ್ಯಾಂಡ್ ಸೇನೆಗಳು ಶೀಘ್ರದಲ್ಲೇ ಯುದ್ಧಾಭ್ಯಾಸ ಕೂಡ ಶುರು ಮಾಡೋದಿತ್ತು. ಜಿಪ್ಯಾಡ್ ಹೆಸರಿನ ಯುದ್ಧಾಭ್ಯಾಸ ಶುರುವಾಗುವ ಹೊತ್ತಲ್ಲೇ ಈ ರೀತಿಯ ದಾಳಿ ನಡೆದಿದೆ. ಎಷ್ಟೇ ಆಗಿದ್ರೆ ಈ ವಿಚಾರ ಮಹತ್ವ ಪಡೆದುಕೊಳ್ತಾ ಇರಲಿಲ್ಲ. ರಷ್ಯಾ ಉಕ್ರೇನ್ ಯುದ್ಧ ಶುರುವಾದಾಗಿನಿಂದ ಇದೇ ಮೊದಲ ಬಾರಿಗೆ ನ್ಯಾಟೋ ರಾಷ್ಟ್ರವೊಂದು ನೇರವಾಗಿ ಆಯುಧಗಳನ್ನ ಬಳಸಿದೆ. ಇದುವರೆಗೆ ನ್ಯಾಟೋ ರಾಷ್ಟ್ರಗಳು ಯುಕ್ರೇನ್ಗೆ ಬೆಂಬಲ ಕೊಡ್ತಿದ್ದವಷ್ಟೇ, ಹಿಂದಿನ ಬಾಗಿಲಿನಿಂದ ಆಯುಧಗಳನ್ನ ಸಪ್ಲೈ ಮಾಡ್ತಾ ಇದ್ವು ಅಷ್ಟೇ. ಆದ್ರೆ ಇದೀಗ ಪೋಲ್ಯಾಂಡ್ ನೇರವಾಗಿ ಅಖಾಡಕ್ಕಿಳಿದಿದೆ. ಆ ಮೂಲಕ ಒಂದು ರೀತಿಯಲ್ಲಿ ನ್ಯಾಟೋನೇ ಅಖಾಡಕ್ಕಿಳಿದಿದೆ. ರಷ್ಯಾದಿಂದ ಹಾರಿ ಬಂದ ಡ್ರೋನ್ಗಳನ್ನ ಪೋಲ್ಯಾಂಡ್ ಹೊಡೆದುರುಳಿಸಿದೆ. ಮೊದಲಿಗೆ ತನ್ನದೇ ಫೈಟರ್ ಜೆಟ್ಗಳನ್ನ ಈ ಆಪರೇಷನ್ಗೆ ಬಳಸ್ತು. ಆದರೆ ಅದರ ಬೆನ್ನಲ್ಲೇ ನ್ಯಾಟೋ ಫೈಟರ್ ಜೆಟ್ಗಳು ಸೇರಿಕೊಂಡಿವೆ. ಕೆಲವು ದಿನಗಳ ಹಿಂದೆಯಷ್ಟೇ ಅಮೆರಿಕ ನಿರ್ಮಿತ F-35 ಫೈಟರ್ ಜೆಟ್ಗಳು, ಅಂದರೆ ಸದ್ಯ ಜಗತ್ತಿನಲ್ಲಿರುವ ಅತ್ಯಂತ ಅಡ್ವಾನ್ಸ್ಡ್ ಫೈಟರ್ ಜೆಟ್ಗಳ ಒಂದು ತುಕಡಿ ನೆದರ್ಲ್ಯಾಂಡ್ ಸೇರ್ಕೊಂಡಿತ್ತು. ಈಗ ಪೋಲ್ಯಾಂಡ್ಗೆ ಡ್ರೋನ್ಗಳು ನುಗ್ತಿದ್ದಂತೆ ನೆದರ್ಲ್ಯಾಂಡ್ನಿಂದ ಈ F-35ಗಳು ನೆರವಿಗೆ ಬಂದಿವೆ. ಒಂದಷ್ಟು ರಷ್ಯನ್ ಡ್ರೋನ್ಗಳನ್ನ F-35 ಮೂಲಕ ಹೊಡೆದುರುಳಿಸಿರುವ ರಿಪೋರ್ಟ್ಸ್ ಕೂಡ ಬರ್ತಿವೆ. ಈ ದಾಳಿ ಶುರುವಾದ ಬೆನ್ನಲ್ಲೇ ಇಮಿಡಿಯೇಟ್ ಆಗಿ ಪೋಲ್ಯಾಂಡ್ ತನ್ನ ವಾಯು ಪ್ರದೇಶವನ್ನ ಬಿಗಿ ಮಾಡ್ತು. ಪೂರ್ವ ಪೋಲ್ಯಾಂಡ್ನಲ್ಲಿ ವಿಮಾನ ಸಂಚಾರವನ್ನ ಕೂಡ ಬಂದ್ ಮಾಡಲಾಗಿತ್ತು. ಜೊತೆಗೆ ಪೋಲ್ಯಾಂಡ್ ಸರ್ಕಾರ ನ್ಯಾಟೋ ಒಕ್ಕೂಟದ ಬಾಗಿಲನ್ನ ತಟ್ಟಿದೆ. ಪೋಲ್ಯಾಂಡ್ ಪ್ರಧಾನಿ ಡೊನಾಲ್ಡ್ ಟಸ್ಕ್ ಎಮರ್ಜೆನ್ಸಿ ಮೀಟಿಂಗ್ ನಡೆಸಿ ನ್ಯಾಟೋದಲ್ಲಿ ಆರ್ಟಿಕಲ್ 4 ಅನ್ನ ಜಾರಿಗೆ ತರಲು ಮುಂದಾಗಿದ್ದಾರೆ. ಏನಿದು ನ್ಯಾಟೋ ಆರ್ಟಿಕಲ್ 4? ನಿಮಗೆ ಗೊತ್ತಿರಬಹುದು, ಆನ್ ಅಟ್ಯಾಕ್ ಆನ್ ಒನ್ ಈಸ್ ಆನ್ ಅಟ್ಯಾಕ್ ಆನ್ ಆಲ್.
ಅಂದರೆ ಒಬ್ಬರ ಮೇಲೆ ದಾಳಿಯಾದರೆ ಅದು ಎಲ್ಲರ ಮೇಲಿನ ದಾಳಿ ಅನ್ನೋದು ನ್ಯಾಟೋ ಒಕ್ಕೂಟದ ಸಿದ್ಧಾಂತ. ಹಾಗಾಗಿ ಯಾವುದೇ ನ್ಯಾಟೋ ರಾಷ್ಟ್ರಕ್ಕೆ ಆಪತ್ತು ಬಂದಾಗ ಆರ್ಟಿಕಲ್ 4 ಇನ್ವೋಕ್ ಮಾಡಲಾಗುತ್ತೆ. ಇದು ತಮ್ಮ ಮೇಲಿನ ದಾಳಿ ವಿರುದ್ಧ ಮುಂದಿನ ನಿರ್ಧಾರಗಳೇನು ಎಂದು ನಿರ್ಧಾರ ಮಾಡೋದಕ್ಕೆ ನ್ಯಾಟೋ ಕೌನ್ಸಿಲ್ಗೆ ಕೊಡುವ ನೋಟಿಸ್ ಇದ್ದಂತೆ. ಆ ಪ್ರೊಸೀಜರ್ ಅನ್ನ ಈಗ ಪೋಲ್ಯಾಂಡ್ ಶುರು ಮಾಡಿದೆ. ನ್ಯಾಟೋ ರಾಷ್ಟ್ರಗಳನ್ನ ರಷ್ಯಾ ವಿರುದ್ಧ ಒಗ್ಗೂಡಿಸ್ತಾ ಇದೆ. ಇದರ ಜೊತೆಗೆ ಶುಕ್ರವಾರ ಸೆಪ್ಟೆಂಬರ್ 12ನೇ ತಾರೀಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಸಭೆ ನಡೆದಿದೆ. ಖುದ್ದು ಪೋಲ್ಯಾಂಡ್ ಈ ಸಭೆಗೆ ರಿಕ್ವೆಸ್ಟ್ ಮಾಡಿತ್ತು. ಅಫ್ಕೋರ್ಸ್ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ರಷ್ಯಾ ಆಡಿದ್ದೇ ಆಟ, ಯಾಕಂದ್ರೆ ಅದು ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರ. ಆದ್ರೆ ಈ ಮೀಟಿಂಗ್ ನಲ್ಲಿ ರಷ್ಯನ್ ಪ್ರಚೋದನೆಗೆ ಭಾರಿ ವಿರೋಧ ಕೇಳಿಬರುವ ನಿರೀಕ್ಷೆ ಇದೆ. ಈಗಾಗಲೇ ಅಮೆರಿಕ, ಜರ್ಮನಿ, ಫ್ರಾನ್ಸ್, ಯುಕೆ ಸೇರಿದಂತೆ ಸಾಕಷ್ಟು ದೇಶಗಳು ರಷ್ಯಾ ನಡೆಯನ್ನ ಖಂಡಿಸಿವೆ. ಭದ್ರತಾ ಮಂಡಳಿ ಮೀಟಿಂಗ್ ನಲ್ಲೂ ಪೋಲ್ಯಾಂಡ್ ಪರವಾಗಿ ಧ್ವನಿ ಕೇಳಿ ಬರಲಿದೆ. ರಷ್ಯಾ ವಿರುದ್ಧ ನಿರ್ಣಯ ಮಂಡನೆಯಾಗುವ ಸಾಧ್ಯತೆ ಇದೆ. ಸದ್ಯ ಪೋಲ್ಯಾಂಡ್ ಪ್ರಧಾನಿ ಡೊನಾಲ್ಡ್ ಟಸ್ಕ್ ರಷ್ಯಾದ ಈ ಎಸ್ಕಲೇಷನ್ ಪ್ರತಿಯಾಗಿ ಪೋಲ್ಯಾಂಡ್ ತನ್ನ ಮಿಲಿಟರಿಯನ್ನ ದೊಡ್ಡ ಮಟ್ಟದಲ್ಲಿ ಅಪ್ಗ್ರೇಡ್ ಮಾಡಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಎರಡನೇ ಮಹಾಯುದ್ಧದ ನಂತರ ಇದೇ ಮೊದಲ ಬಾರಿಗೆ ಈ ರೀತಿಯ ಘಟನೆ, ಈ ರೀತಿ ಡ್ರೋನ್ ಆಪರೇಷನ್ ಪೋಲ್ಯಾಂಡ್ ವಿರುದ್ಧ ನಡೆದಿದೆ. ಈ ರೀತಿಯ ಥ್ರೆಟ್ ನಮಗೆ ಇರೋದ್ರಿಂದಲೇ ನಮ್ಮ ಸೇನೆಗೆ ಗ್ರೇಟ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ತರ್ತೀವಿ, ಸೇನೆಯನ್ನ ಭರ್ಜರಿಯಾಗಿ ಅಪ್ಗ್ರೇಡ್ ಮಾಡ್ತೀವಿ ಅಂತಾಲೇ ಪೋಲ್ಯಾಂಡ್ ಪ್ರಧಾನಿ ಹೇಳಿದ್ದಾರೆ. ಇನ್ನು ದಾಳಿ ಬಗ್ಗೆ ರಷ್ಯಾ ಏನ್ ಹೇಳಿದೆ ಅನ್ನೋದನ್ನ ನೋಡೋದಕ್ಕೂ ಮುಂಚೆ ಪೋಲ್ಯಾಂಡ್ ಹಾಗೂ ರಷ್ಯಾ ವೈರತ್ವದ ಇತಿಹಾಸ ಬಗ್ಗೆನೂ ಚೂರು ತಿಳಿದುಕೊಳ್ಳೋಣ. ಸ್ನೇಹಿತರೆ, 10 ರಿಂದ 16ನೇ ಶತಮಾನದ ಅವಧಿಯಲ್ಲೇ ಪೂರ್ವ ಯುರೋಪ್ನಲ್ಲಿ ಆಧಿಪತ್ಯ ಸಾಧಿಸೋದಕ್ಕೆ ಪೋಲ್ಯಾಂಡ್ ಹಾಗೂ ರಷ್ಯಾ ನಡುವೆ ತೀವ್ರ ಪೈಪೋಟಿ ಇತ್ತು. ಪೂರ್ವ ಯುರೋಪ್ ಅಂದ್ರೆ ಈಗಿನ ಉಕ್ರೇನ್, ಬೆಲರೂಸ್, ಲಿಥುಯೇನಿಯಾ ಎಲ್ಲ ಸೇರ್ಕೊಳ್ಳುತ್ತೆ. ಆ ಭಾಗವನ್ನ ಕಂಟ್ರೋಲ್ ಮಾಡೋದಕ್ಕೆ ಪೋಲ್ಯಾಂಡ್ ಹಾಗೂ ರಷ್ಯಾ ಶತ ಪ್ರಯತ್ನ ಮಾಡ್ತಾ ಇದ್ವು. ಅದರಲ್ಲೂ 17ನೇ ಶತಮಾನದಲ್ಲಿ ಪೋಲ್ಯಾಂಡ್ ದೇಶಗಳು ಆಗಿನ ರಷ್ಯಾದಲ್ಲಿದ್ದ ಗ್ರ್ಯಾಂಡ್ ಡಚಿ ಆಫ್ ಮಾಸ್ಕೋ ಸಾಮ್ರಾಜ್ಯವನ್ನೇ ಸೋಲಿಸಿತ್ತು. ಒಂದಷ್ಟು ಕಾಲದವರೆಗೆ ಮಾಸ್ಕೋವನ್ನ ವಶಪಡಿಸಿಕೊಂಡಿತ್ತು. ಐತಿಹಾಸಿಕವಾಗಿ ಆ ಅವಧಿಯನ್ನ ರಷ್ಯಾದ ಕರಾಳ ದಿನಗಳು ಅಂತಲೇ ಕರೆಯಲಾಗುತ್ತೆ. ಮುಂದೆ 18ನೇ ಶತಮಾನದಲ್ಲಿ ಪೋಲ್ಯಾಂಡ್ ಇಬ್ಬಾಗ ಆಗುತ್ತೆ. ಒಂದು ಕಾಲದಲ್ಲಿ ಬಹಳ ಪವರ್ಫುಲ್ ಆಗಿದ್ದ ಪೋಲಿಷ್ ಕಾಮನ್ವೆಲ್ತ್ ಬಹಳ ದುರ್ಬಲವಾಗುತ್ತೆ. ಆಗ ರಷ್ಯಾ ಜೊತೆಗೆ ಪ್ರಷ್ಯಾ ಅಂತಲೂ ಒಂದು ಪ್ರದೇಶ ಇತ್ತು. ರಷ್ಯಾ, ಪ್ರಷ್ಯಾ ಹಾಗೂ ಆಸ್ಟ್ರಿಯಾ ದೇಶಗಳು ಪೋಲ್ಯಾಂಡ್ ಅನ್ನ ಒಡೆದು 3 ಭಾಗ ಮಾಡ್ಕೊಳ್ತಾವೆ. ಸುಮಾರು 120 ವರ್ಷ ಪೋಲ್ಯಾಂಡ್ ಜಗತ್ತಿನ ಭೂಪಟದಿಂದಲೇ ಮರೆಯಾಗಿತ್ತು. ಅದರ ಹೆಚ್ಚಿನ ಭೂಭಾಗ ರಷ್ಯಾದ ಕಂಟ್ರೋಲ್ನಲ್ಲಿತ್ತು. ಆದರೆ 19ನೇ ಶತಮಾನದಲ್ಲಿ ಪೋಲ್ಯಾಂಡ್ನಲ್ಲಿ ರಾಷ್ಟ್ರೀಯತೆಯ ಕಿಚ್ಚು ಹೊತ್ಕೊಳ್ಳುತ್ತೆ. 2 ಪ್ರಮುಖ ದಂಗೆಗಳಾಗ್ತಾವೆ. 1830 ರಿಂದ 31ರ ನವೆಂಬರ್ನಲ್ಲಿ ಮೊದಲ ದಂಗೆ, 1863 ರಿಂದ 64ರ ಜನವರಿಯಲ್ಲಿ ಎರಡನೇ ದಂಗೆ. ಆದರೆ ರಷ್ಯನ್ ಸಾಮ್ರಾಜ್ಯದ ಮುಂದೆ ಈ ದಂಗೆಗಳು ಸಫಲ ಆಗಲಿಲ್ಲ. ರಷ್ಯನ್ ನಾಯಕರು ಪೋಲಿಷ್ ಭಾಷೆಯನ್ನ, ಸಂಸ್ಕೃತಿಯನ್ನ ಹಾಗೂ ಪೋಲ್ಯಾಂಡ್ ಜನರ ಕ್ಯಾಥೋಲಿಕ್ ಐಡೆಂಟಿಟಿಯನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಮುಂದಾದರು. ಆದರೆ ನಿಮ್ಗೆ ಗೊತ್ತು, ಮೊದಲ ಮಹಾಯುದ್ಧದ ನಂತರ ರಷ್ಯಾ ಸಾಮ್ರಾಜ್ಯ ಪತನ ಆಯಿತು. ಮೊದಲ ಮಹಾಯುದ್ಧ ಮುಗಿಯುತ್ತಿದ್ದಂತೆ 1919 ರಿಂದ 1921ರವರೆಗೆ ಪೋಲಿಷ್ ಹಾಗೂ ಸೋವಿಯತ್ ಯುದ್ಧ ನಡೆಯಿತು. ಅದರಲ್ಲೂ 1920ರ ವಾರ್ಷಾವ್ ಕಾಳಗದಲ್ಲಿ ಪೋಲ್ಯಾಂಡ್ ಸೋವಿಯತ್ ರಷ್ಯಾವನ್ನೇ ಸೋಲಿಸುತ್ತೆ. ಆ ಮೂಲಕ ಕಮ್ಯುನಿಸ್ಟ್ ಪ್ರಾಬಲ್ಯ ಯುರೋಪ್ಗೆ ಸ್ಪ್ರೆಡ್ ಆಗದಂತೆ ತಡೆಯುತ್ತೆ. ಮುಂದೆ ಎರಡನೇ ಮಹಾಯುದ್ಧದಲ್ಲೂ ಪೋಲ್ಯಾಂಡ್ ಬಲಿಪಶುವಾಯಿತು. ಸೋವಿಯತ್ ಒಕ್ಕೂಟ ಹಾಗೂ ನಾಜಿ ಜರ್ಮನಿ ಪೋಲ್ಯಾಂಡ್ ಅನ್ನ 2 ಭಾಗ ಮಾಡಿಕೊಳ್ಳುತ್ತವೆ. ಆದರೆ ಯುದ್ಧ ಮುಗಿದ ಮೇಲೆ ಸೋವಿಯತ್ನ ಸ್ಯಾಟಲೈಟ್ ಸ್ಟೇಟ್ ಆಗಿ ಮಿತ್ರ ರಾಷ್ಟ್ರವಾಗಿ ಅಸ್ತಿತ್ವ ಉಳಿಸಿಕೊಳ್ಳುತ್ತೆ. ಕೋಲ್ಡ್ ವಾರ್ನ ಸಮಯದಲ್ಲೂ ವಾರ್ಸಾವ್ ಒಪ್ಪಂದದ ಭಾಗವಾಗಿ ಸೋವಿಯತ್ ಒಕ್ಕೂಟದ ಭಾಗವಾಗಿ ರಷ್ಯಾದ ಜೊತೆಗೆ ಒಳ್ಳೆ ಸಂಬಂಧವನ್ನ ಮೇಂಟೈನ್ ಮಾಡ್ತಿತ್ತು. ಆದರೆ 80ರ ದಶಕದಲ್ಲಿ ಸಾಲಿಡಾರಿಟಿ ಮೂವ್ಮೆಂಟ್ ಅಥವಾ ಒಗ್ಗಟ್ಟಿನ ಚಳುವಳಿ ನಡೆಯುತ್ತೆ. ಲೆಚ್ ವೆಲೆಸಾ ಅನ್ನುವ ಕ್ರಾಂತಿಕಾರಿ ನಾಯಕನ ನೇತೃತ್ವದಲ್ಲಿ ಸೋವಿಯತ್ ಆಧಿಪತ್ಯದ ವಿರುದ್ಧ, ಪ್ರಭಾವದ ವಿರುದ್ಧ ಪೋಲ್ಯಾಂಡ್ ಗಟ್ಟಿಯಾಗಿ ನಿಂತ್ಕೊಳ್ತು. 1991ರಲ್ಲಿ ಇದಕ್ಕೆಲ್ಲ ಟರ್ನಿಂಗ್ ಪಾಯಿಂಟ್ ಅನ್ನುವಂತೆ ಸೋವಿಯತ್ ರಷ್ಯಾ ಪತನವಾಗುತ್ತೆ. ಆಗಿನಿಂದ ಪೋಲ್ಯಾಂಡ್ ಸಂಪೂರ್ಣವಾಗಿ ಪಾಶ್ಚಿಮಾತ್ಯ ದೇಶಗಳ ಕಡೆಗೆ ಟರ್ನ್ ಆಯಿತು. 1999ರಲ್ಲಿ ನ್ಯಾಟೋ ಒಕ್ಕೂಟಕ್ಕೆ, 2004ರಲ್ಲಿ ಯುರೋಪಿಯನ್ ಒಕ್ಕೂಟಕ್ಕೆ ಸೇರ್ಕೊಳ್ತು. ರಷ್ಯಾಗೆ ಇದಕ್ಕೆಲ್ಲ ವಿರೋಧ ಇದೆ. ಹೇಗೆ ಯುಕ್ರೇನ್ ನ್ಯಾಟೋ ಸೇರ್ಕೊಳ್ಬಾರದು ಅನ್ನುವ ನಿಲುವಿದೆಯೋ ಅದೇ ರೀತಿ ಪೋಲ್ಯಾಂಡ್ ಪಾಶ್ಚಿಮಾತ್ಯ ದೇಶಗಳಿಗೆ ಫ್ರೆಂಡ್ ಆಗಿರೋದು
ರಷ್ಯಾಗೆ ಇಷ್ಟ ಇಲ್ಲ. ಹಾಗಾಗಿ ಈ ವೈರತ್ವ ಈಗಲೂ ಮುಂದುವರೆದಿದೆ. 2010ರಲ್ಲಿ ರಷ್ಯಾ ಕ್ರೈಮಿಯಾ ವಶಪಡಿಸಿಕೊಂಡಾಗ ಸಂಬಂಧ ಇನ್ನೂ ಕೂಡ ಹಾಳಾಯಿತು. ಉಕ್ರೇನ್ ಯುದ್ಧ ಶುರುವಾದ ನಂತರ ಪೋಲ್ಯಾಂಡ್ ಸ್ಟ್ರಾಂಗ್ ಆಗಿ ಉಕ್ರೇನ್ಗೆ ಸಪೋರ್ಟ್ ಮಾಡಿಕೊಂಡು ಬಂದಿದೆ. ನ್ಯಾಟೋ ಪಡೆಗಳು ಅಮೆರಿಕ ನಿರ್ಮಿತ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಪೋಲ್ಯಾಂಡ್ನಲ್ಲಿ ನಿಯೋಜನೆಯಾಗಿರೋದು ರಷ್ಯಾಗೆ ದೊಡ್ಡ ತಲೆನೋವು. ಸದ್ಯಕ್ಕೆ ಪರಿಸ್ಥಿತಿ ಇಲ್ಲಿಗೆ ಬಂದು ನಿಂತಿದೆ. ನಮ್ಮ ಡ್ರೋನ್ಗಳು ಪೋಲ್ಯಾಂಡ್ ತಲುಪೋದೇ ಇಲ್ಲ, ಅಷ್ಟು ರೇಂಜೇ ಅವಕ್ಕಿಲ್ಲ ಅಂತ ರಷ್ಯಾ ಹೇಳ್ತಿದೆ. ಅತ್ತ ಅಮೆರಿಕ ಇದರ ಬಗ್ಗೆ ರಿಯಾಕ್ಟ್ ಮಾಡಿದೆ. ನಾವು ಪೋಲ್ಯಾಂಡ್ಗೆ ಹೆಚ್ಚುವರಿ ಅಮೆರಿಕನ್ ಸೈನಿಕರನ್ನ ಕಳಿಸ್ತೀವಿ ಅಂತ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ಉದ್ವಿಗ್ನತೆ, ಯುದ್ಧದ ವಾತಾವರಣ ಅಂತೂ ಸೃಷ್ಟಿಯಾಗಿದೆ. ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸದ್ಯದ ಈ ಬೆಳವಣಿಗೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.